Dear students, welcome to the online interactive classes. My name is Chetan and I'm going to deliver a lecture on the topic dynamics of fluid. We all know that dynamics of the fluid is the second chapter in hydraulics and pneumatics. Let us start with the introductory part of second chapter. Before going to start the introduction, let us look the syllabus of this chapter. This syllabus consists of numerical part as well as theoretical part. It carries 25 marks of weightage and it is very simple, and it consists of types of fluids, a fluid flow, Bernoulli's theorems, continuity equation, and the flow measuring devices like venturimeter, orifice meter, pitot tube, etc. See, as the name itself told that a dynamics dictionary meaning is movement, motion. See, dynamics of a fluid flow is nothing but it is the study of fluid in motion with forces causing to flow. See, always dynamic part or dynamic behavior is analyzed by Newton's second law of motion, relates with acceleration with forces. So F is equal to m into a. So force is related with mass into accelerations. So that is nothing but Newton's second law. So dynamic behaviors is calculated by using this Newton's second law of motion. ಸಿ ನಿಮ್ಗೆಲ್ಲ ಗೊತ್ತಿರೋವಂತೆ ಡೈನಾಮಿಕ್ಸ್ ಅಂತ ಅಂದರೆ ಇದು ಮೂಮೆಂಟ್ ಅಂತ. ಸೊ ಒಂದು ಫ್ಲೂಯಿಡು ಅಥವಾ ದ್ರವ ಅಂತ ಏನು ಕರಿತೀವಿ, ಅದು ಮೂಮೆಂಟ್ ಇರಬೇಕು ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತ ಅಂದರೆ ಅದಕ್ಕೆ ಫೋರ್ಸ್ ಬೇಕು. ಆ ಫೋರ್ಸಿಂದನೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗುತ್ತೆ. ಸೊ ಈ ಮೂಮೆಂಟ್ ಕೊಡ್ತಕ್ಕಂಥದನ್ನ ಒಂದು ಫೋರ್ಸ್ ಅಪ್ಲೈ ಏನು ಮಾಡ್ತೀವಿ ಅದನ್ನೆಲ್ಲ ಸ್ಟಡಿ ಮಾಡೋಕ್ಕೆ ಅಂತಲೇ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಥಿಯರಿ ಪಾರ್ಟ್ ಇದೆ. ಸೊ ಅದ್ರ ಪ್ರಕಾರ ನಾವು ಒಂದು ಮೂಮೆಂಟನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಲೆಟ್ ಅಸ್ ಮೂವ್ the main topic of dynamics of fluid is nothing but fluid flow. See, fluid flow is nothing but movement of a fluid from one region to the another region. That is called as fluid flow. See, in a fluid there are innumerable number of particles whose relative positions are never fixed. See, when a fluid is in motion, these particles also moves along a certain lines, depend on the characteristics of the fluid and the shape of the passage through which the fluid particles moves. See, ನಮಗೆಲ್ಲ ತಿಳಿದಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಫ್ಲೂಯಿಡ್ ಫ್ಲೋ ಅಂದರೆ ಒಂದು ರೀಜನ್ನಿಂದ ಇನ್ನೊಂದು ರೀಜನ್ಗೆ ಒಂದು ದ್ರವ ಮೂವ್ ಆದರೆ ಹೋದರೆ ಅದನ್ನು ನಾನು ಫ್ಲೋ ಅಂತ ಕರಿತೀನಿ. ಸಿ, ಈ ವಾಟರ್ ಅಥವಾ ಒಂದು ಲಿಕ್ವಿಡ್ ಅಥವಾ ಒಂದು ಫ್ಲೂಯಿಡ್ ಅಂತ ಏನು ಕರಿತೀವಿ, ಇದು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗಬೇಕು ಅಂದರೆ ಆ ವಾಟರ್ ಪಾರ್ಟಿಕಲ್ಸಲ್ಲಿ ಅಥವಾ ಒಂದು ಲಿಕ್ವಿಡ್ ಪಾರ್ಟಿಕಲ್ಸಲ್ಲೇ ತುಂಬ ನಂಬರ್ ಆಫ್ ಇನ್ಯೂಮರಬಲ್ ಪಾರ್ಟಿಕಲ್ಸ್ ಇರ್ತವೆ. ಸೊ ಅವು ಕೂಡ ಈ ದ್ರವ ಮೂವ್ ಆಗ್ಬೇಕಾದ್ರೆ ಅದು ಕೂಡ ಮೂವ್ ಆಗ್ತಾ ಹೋಗ್ತದೆ. ಅದು ಒಂದು ಲೈನ್ ಥರನೋ ಒಂದು ಪಾತ್ ಥರನೋ ಅಥವಾ ಒಂದು ಪೈಪ್ ಒಳಗಡೆ ಮೂವ್ ಆಗ್ತದೆ ಅಂದರೆ ಅದು ಪ್ಯಾಸೇಜ್ ಹೆಂಗಿರುತ್ತೋ ಆ ಪ್ಯಾಸೇಜ್ ಒಳಗಡೆ ಮೂವ್ ಆಗ್ತಾ ಹೋಗ್ತದೆ. ಸೊ ಈ ಎಲ್ಲ ಮೂಮೆಂಟನ್ನು ಫ್ಲೂಯಿಡ್ ಫ್ಲೋ ಅಂತ ಕರಿತೀವಿ. ಸೊ ಮ್ಯಾಥಮೆಟಿಕಲ್ ಆಗಿ ಅನಲೈಸ್ ಮಾಡಬೇಕು ಅಂದರೆ ಫ್ಲೂಯಿಡ್ ಮೋಷನ್ನ ಎರಡು ಥರ ಡಿಸ್ಕ್ರೈಬ್ ಮಾಡ್ಬೋದು. ಒಂದು ಎರಡು ಮೆಥಡಲ್ಲಿ ಹೇಳ್ತಾರೆ. ಏನಪ್ಪ ಅಂದರೆ
ಆ ಒಂದು ಮೆಥಡನ್ನು ಲೆಗ್ರಾಂಜಿಯನ್ ಮೆಥಡ್ ಅಂತ ಕರಿತೀವಿ. ಸೊ ಇನ್ನೊಂದು ಮೆಥಡನ್ನು ಯುಲೇರಿಯನ್ ಮೆಥಡ್ ಅಂತ ಕರೀತಾರೆ. ಸೊ ಈ ಲೆಗ್ರಾಂಜಿಯನ್ ಮೆಥಡ್, ಯುಲೇರಿಯನ್ ಮೆಥಡ್, ಈ ಎಲ್ಲ ಒಂದು ಮೆಥಡಾಲಜಿಗಳನ್ನ ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ. ನಾನು ಅದನ್ನು ಹೈಲೈಟ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಮ್ಯಾಥಮೆಟಿಕಲ್ ಅನಾಲಿಸಿಸ್ ಹೆಂಗಿರುತ್ತೆ, ಫ್ಲೂಯಿಡ್ ಮೋಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಲೆಗ್ರಾಂಜಿಯನ್ ಮೆಥಡ್ ಯೂಸ್ ಮಾಡ್ತೀವಿ, ಯುಲೇರಿಯನ್ ಮೆಥಡ್ ಯೂಸ್ ಮಾಡ್ತೀವಿ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಲೆಗ್ರಾಂಜಿಯನ್ ಮೆಥಡ್, ಯುಲೇರಿಯನ್ ಮೆಥಡ್ ಅದೆಲ್ಲ ಪ್ರಾಬ್ಲಮ್ಸಲ್ಲಿ ನಾವು ಯೂಸ್ ಮಾಡ್ದಲ್ಲೇ ಹೋದ್ರೂ ಫಾರ್ಮುಲಾಸ್ ಕೆಲವೊಂದನ್ನು ನಾವು ಅಪ್ಲೈ ಮಾಡ್ತೀವಿ, ಏನು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದಕ್ಕೆ. The next topic is types of fluid flow. See, we already know that fluid flow is nothing but the movement of the fluid from one region to another region is called fluid flow. ಈ ಫ್ಲೂಯಿಡ್ ಫ್ಲೋನಲ್ಲಿ ಈ ದ್ರವ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗಬೇಕು ಅಂದರೆ ಬೇರೆ ಬೇರೆ ರೀತಿ ಮೂವ್ ಆಗ್ತದೆ. ಇಲ್ಲ ಫಾಸ್ಟ್ ಮೂವ್ ಆಗ್ತದೆ, ಇಲ್ಲ ಸ್ಲೋ ಮೂವ್ ಆಗ್ತದೆ, ಇಲ್ಲ ಕಾನ್ಸ್ಟೆಂಟಾಗಿ ಮೂವ್ ಆಗ್ತದೆ, ಇಲ್ಲ ಸ್ಟ್ರೈಟಾಗಿ ಮೂವ್ ಆಗ್ತದೆ, ಅಥವಾ ಜಿಗ್ಜ್ಯಾಗ್ ಥರ ಮೂವ್ ಆಗ್ಬೋದು. ಸೊ ಈ ಎಲ್ಲ ಒಂದು ಮೂಮೆಂಟನ್ನು ಗಮನದಲ್ಲಿಟ್ಕೊಂಡು ಫ್ಲೂಯಿಡ್ ಫ್ಲೋನ ಒಂದು 6 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ಸ್ ಮಾಡಿರ್ತಾರೆ. ಸೊ ಅದು ಯಾವುದ್ಯಾವುದಪ್ಪ ಅಂತಂದರೆ ಸ್ಟಡಿ ಆ್ಯಂಡ್ ಅನ್ಸ್ಟಡಿ ಫ್ಲೋ, ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಫ್ಲೋ, ಲ್ಯಾಮಿನಾರ್ ಆ್ಯಂಡ್ ಟರ್ಬುಲೆಂಟ್ ಫ್ಲೋ, compressible and incompressible flow, rotational and irrotational flow, 1, 2 and 3 dimensional flow. Very important topic for examination purpose. Types of fluid flow is very, very important. See, let us start one by one individually. See, steady flow is defined as the quantity of the liquid flow per second is constant, is called steady flow. See, steady flow ಅಂತಂದರೆ ಎಷ್ಟೋ ಸಮ್ ಲೀಟರ್ಸ್ ಆಫ್ ವಾಟರ್ ಮೂವ್ ಆಗ್ತಾ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಂತ ಅಂದರೆ ಆ ಕ್ವಾಂಟಿಟಿ ಆಫ್ ಫ್ಲೂಯಿಡ್ ಫ್ಲೋ ಏನಿದೆ ಒಂದೊಂದು ಸೆಕೆಂಡ್ಗೂ ಕೂಡ ನಾವು ಚೆಕ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಸಮ್ ಸ್ಪೇಸ್ ಆ ಎಲ್ಲ ಸೆಕೆಂಡ್ಸಲ್ಲೂ ಕೂಡ ಸೇಮ್ ಕಾನ್ಸ್ಟೆಂಟ್ ಒಂದು ಕ್ವಾಂಟಿಟಿ ಇರಬೇಕು. ಇಲ್ಲೊಂದು ಪಾಯಿಂಟ್ ಹತ್ರ 1 ಮಿನಿಟ್ ಆದಮೇಲೆ ಚೆಕ್ ಮಾಡಿದ್ರೆ, ಅಥವಾ ಇಲ್ಲೊಂದು ಪಾಯಿಂಟ್ ಹತ್ರ 1 ಸೆಕೆಂಡ್ಸ್ ಚೆಕ್ ಮಾಡಿದ್ರೆ, ಇನ್ನೊಂದು ಮುಂದೆ ಸ್ವಲ್ಪ ಮೂಮೆಂಟ್ ಆದ ಮೇಲೆ ಆ ಪಾಯಿಂಟ್ ಹತ್ರ 1 ಸೆಕೆಂಡ್ ಚೆಕ್ ಮಾಡಿದ್ರು ಕೂಡ ಸೇಮ್ ಫ್ಲೋ ಕಾನ್ಸ್ಟೆಂಟ್ ಇರಬೇಕು ಅದು ಕ್ವಾಂಟಿಟಿ. ಆ ಥರ ಒಂದು ಫ್ಲೂಯಿಡ್ ಫ್ಲೋನ ಸ್ಟಡಿ ಫ್ಲೋ ಅಂತ ಕರಿತೀವಿ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ದ ಫ್ಲೂಯಿಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ವೆಲಾಸಿಟಿ, ಡೆನ್ಸಿಟಿ, pressure, etc. at a point do not change with time. The flow is called steady flow. ಇನ್ನೊಂದು ರೀತಿ ಹೇಳಬೇಕು ಅಂದರೆ ಈ ಫ್ಲೂಯಿಡಲ್ಲಿ ತುಂಬ ಬಿಹೇವಿಯರ್ಸ್ ಇರ್ತದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತದೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಫಸ್ಟ್ ಚಾಪ್ಟ್ರಲ್ಲಿ ಇರ್ತೀವಿ ನಾವು, ಡೆನ್ಸಿಟಿ, ವೆಲಾಸಿಟಿ ಇದೆಲ್ಲ. ಸೊ ಅವನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ, ಬಿಹೇವಿಯರ್ಸ್ ಅಂತ ಕರೀತಾರೆ. ಸೊ ಈ ಫ್ಲೂಯಿಡಲ್ಲಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗಬೇಕಂದ್ರೆ ಎವರಿ ಪಾಯಿಂಟ್, ಯಾವುದೇ ಒಂದು ಪಾಯಿಂಟ್ ತಗೊಂಡ್ರೂ ಕೂಡ ನೀವು ವೆಲಾಸಿಟಿ ಸೇಮೇ ಬರಬೇಕು, ಪ್ರೆಷರ್ ಸೇಮ್ ಬರಬೇಕು, ಡೆನ್ಸಿಟಿ ಸೇಮ್ ಇರಬೇಕು. ಆ ಟೈಮ್ಗೆ 1 ಮಿನಿಟ್, 2 ಮಿನಿಟ್, 3 ಮಿನಿಟ್, ಎಷ್ಟು ಮಿನಿಟ್ ಆದರೂ ಸೇಮೇ ಮೂಮೆಂಟ್ ಆಗ್ತಾ ಇರಬೇಕು, ಯಾವುದೇ ಕೂಡ ಚೇಂಜ್ ಆಗಬಾರ್ದು. ಸೊ ಆ ಥರ ಎಲ್ಲ ಫ್ಲೋನ ಸ್ಟಡಿ ಫ್ಲೋ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಫ್ಲೋಯಿಂಗ್ ಪರ್ ಸೆಕೆಂಡ್ ಈಸ್ ಕಾನ್ಸ್ಟೆಂಟ್. ಕ್ವಾಂಟಿಟಿ ಆಫ್ ಲಿಕ್ವಿಡ್ ಫ್ಲೋಯಿಂಗ್ ಪರ್ ಸೆಕೆಂಡ್ ಈಸ್ ಕಾನ್ಸ್ಟೆಂಟ್, ಈಸ್ ಕಾಲ್ಡ್ ಸ್ಟಡಿ ಫ್ಲೋ. ಆ್ಯಂಡ್ ಅನ್ಸ್ಟಡಿ ಫ್ಲೋ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ರಿವರ್ಸ್ ಆಫ್ ಸ್ಟಡಿ ಫ್ಲೋ. ಈ ಸ್ಟಡಿ ಫ್ಲೋ ಅಂತ ಏನು ಓದಿದ್ವಿ ಅದರದ್ದು ಉಲ್ಟಾ, ಅಂದರೆ ವಿರುದ್ಧವಾಗಿರ್ತಕ್ಕಂಥ ಡೆಫಿನೇಷನ್, ಅದನ್ನು ಅನ್ಸ್ಟಡಿ ಫ್ಲೋ ಅಂತ ಕರಿತೀವಿ. ಸಿ, ಅನ್ಸ್ಟಡಿ ಫ್ಲೋ ಇಸ್ ಎ ಟೈಪ್ ಆಫ್ ಫ್ಲೋ ಇನ್ ವಿಚ್ ಕ್ವಾಂಟಿಟಿ ಆಫ್ ದ ಫ್ಲೂಯಿಡ್ ಫ್ಲೋಯಿಂಗ್ ಪರ್ ಸೆಕೆಂಡ್ ಈಸ್ ನಾಟ್ ಕಾನ್ಸ್ಟೆಂಟ್, ಈಸ್ ಕಾಲ್ಡ್ ಅನ್ಸ್ಟಡಿ ಫ್ಲೋ ಅಂತ. ಸಿ, ಸ್ಟಡಿ ಫ್ಲೋ ಅಂತಂದರೆ ಕ್ವಾಂಟಿಟಿ ಆಫ್ ದ ಫ್ಲೂಯಿಡ್ ಫ್ಲೋ ಪರ್ ಸೆಕೆಂಡ್ ಈಸ್ ಕಾನ್ಸ್ಟೆಂಟ್. ಅನ್ಸ್ಟಡಿ ಅಂತ ಅಂದರೆ ಒಂದೇ ವರ್ಡ್ ಚೇಂಜ್ ಮಾಡಬೇಕು,
quantity of the fluid flow per second is not constant. The flow is called unsteady flow. ಸೊ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ದ ಫ್ಲೂಯಿಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ವೆಲಾಸಿಟಿ, ಪ್ರೆಷರ್, ಡೆನ್ಸಿಟಿ ಅಟ್ ಎನಿ ಪಾಯಿಂಟ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅಲ್ಲಿ ಹಿಂದೆ ಹೇಳಬೇಕಂದ್ರೆ ಸ್ಟಡಿ ಫ್ಲೋ ಅಲ್ಲಿ ನಾಟ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ತಾ ಇರ್ತೀವಿ. ಇಲ್ಲಿ that pressure, velocity, density, these are the fluid characteristics are always changes with respect to time. The type of flow is called unsteady flow. So one word ಅಲ್ಲಿ ಹೇಳಬೇಕು ಅಂದರೆ quantity of the fluid flow per second is not constant. The flow is called unsteady flow. See, second type is uniform and non-uniform flow. See, uniform flow is nothing but uniform means ಸೊ ನಾನು ಮೂವ್ ಆಗ್ತಕ್ಕಂಥ ಒಂದು ಮೂಮೆಂಟ್ ಏನಿದೆ ಕಾನ್ಸ್ಟಂಟ್ ಆಗಿರಬೇಕು, ಅದನ್ನು ಯೂನಿಫಾರ್ಮ್ ಅಂತ ಕರಿತೀವಿ. ಲುಕ್ ಅಟ್ ದಿಸ್ ಪಿಕ್ಚರ್ಸ್. ಸೊ ದೇರ್ ಇಸ್ ಎ ವರ್ಡ್ ಯೂನಿಫಾರ್ಮ್ ಫ್ಲೋ ಆ್ಯಂಡ್ ನಾನ್ ಯೂನಿಫಾರ್ಮ್ ಫ್ಲೋ ಆನ್ ದ ಪಿಕ್ಚರ್ಸ್. Uniform flow picture is look like a constant flow. Nothing but here the movement of the water in a canal is look like a straight line path. There is no wave movements, and that is also called as the velocity is constant from one point in a fluid and another point in a fluid, whatever it may be, beginning point to end point, the velocity should be same. And this type of flow is called as uniform flow. So in standard definition, uniform flow can be defined as the type of flow at which the velocity at any given time does not changes with respect to time, with respect to space. ಸೊ ಯೂನಿಫಾರ್ಮ್ ಫ್ಲೋ ಅಂತಂದರೆ ಯಾವುದೇ ಒಂದು ಟೈಮಲ್ಲಿ ಯಾವುದೇ ಒಂದು ಸ್ಪೇಸ್, ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್, ಆ ಯಾವ ಸ್ಪೇಸಲ್ಲಾಗಲಿ ನೀವು ಚೆಕ್ ಮಾಡಿದ್ರೆ ವೆಲಾಸಿಟಿ ಚೇಂಜ್ ಆಗಿರಬಾರ್ದು. ಎಲ್ಲ ಪಾಯಿಂಟಲ್ಲೂ ಕಾನ್ಸ್ಟೆಂಟ್ ಬರಬೇಕು. ಆ ಥರ ಫ್ಲೋ ಆದರೆ ಫ್ಲೂಯಿಡ್, ಅದನ್ನು ಯೂನಿಫಾರ್ಮ್ ಫ್ಲೋ ಅಂತ ಕರಿತೀವಿ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಕೆನಾಲ್ ಇದೆ, ಇನ್ನೊಂದು ರಿವರ್ ಇದೆ, ಅದ್ರ ಮೇಲೇ ಯೂನಿಫಾರ್ಮ್ ಫ್ಲೋ ಅಂತ ಮೆನ್ಷನ್ ಮಾಡಿರ್ತೀನಿ. ಈ ಎರಡು ಚಿತ್ರನ ಅಬ್ಸರ್ವ್ ಮಾಡಿದ್ರೆ ಎಲ್ಲೂ ಕೂಡ ವೇವ್ ಮೂಮೆಂಟ್ ಇಲ್ಲ, ಎಲ್ಲದರಲ್ಲೂ ಒಂದು ಕಾನ್ಸ್ಟೆಂಟ್ ಟಾಪ್ ಲೇಯರ್ ಥರ ಕಾಣಿಸ್ತಿದೆ. ಅಂದರೆ ವೆಲಾಸಿಟಿ ಯಾವುದೇ ಒಂದು ಪಾಯಿಂಟಲ್ಲಿ ಯಾವುದೇ ಒಂದು ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿದ್ರು ಕೂಡ ಸೇಮ್ ಒಂದು ವೆಲಾಸಿಟಿ ಇರಬೇಕು. ಆ ಥರ ಒಂದು ಫ್ಲೋನ ಯೂನಿಫಾರ್ಮ್ ಫ್ಲೋ ಅಂತ ಕರೀತಾರೆ. ಸೊ ನಾನ್ ಯೂನಿಫಾರ್ಮ್ ಫ್ಲೋ ಇಸ್ ನಥಿಂಗ್ ಬಟ್ ಆಪೋಸಿಟ್ ಆಫ್ ಯೂನಿಫಾರ್ಮ್ ಫ್ಲೋ. ಅಂದರೆ ವೆಲಾಸಿಟಿ ಏನಾಗಬೇಕೀಗ, ವೆಲಾಸಿಟಿ ಅಟ್ ಎನಿ ಗಿವನ್ ಟೈಮ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್. ನೀವು ಈ ಚಿತ್ರ ಅಬ್ಸರ್ವ್ ಮಾಡ್ಬೋದು. ನೀವು ಇಲ್ಲಿ ಒಂದು ಡ್ಯಾಮಿಂದ ವಾಟರ್ ಫ್ಲೋ ಆಗ್ತಿದೆ, ಆಚೆ ರಿವರಲ್ಲೂ ಕೂಡ ವಾಟರ್ ಫ್ಲೋ ಆಗ್ತಿದೆ. ಇಲ್ಲಿ ವೇವ್ಸ್ ಫಾರ್ಮೇಷನ್ ಆಗಿದೆ. ಅಂದರೆ ಅಟ್ ಎನಿ ಸ್ಪೇಸ್ ಒನ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಈ ರೀತಿ ಯಾವುದೇ ಒಂದು ಪಾಯಿಂಟನ್ನು ನೀವು ವೆಲಾಸಿಟಿನ ನೀವೇನಾದ್ರು ಚೆಕ್ ಮಾಡಿದ್ರೆ ಅಲ್ಲಿ ಎಲ್ಲ ಪಾಯಿಂಟಲ್ಲೂ ಕೂಡ ವೆಲಾಸಿಟಿ ಚೇಂಜಸ್ ಇರ್ತದೆ, ಅಂದರೆ ಕಾನ್ಸ್ಟೆಂಟ್ ಇರಲ್ಲ. ಈ ಥರ ಒಂದು ವೆಲಾಸಿಟಿ ಕಾನ್ಸ್ಟೆಂಟ್ ಇಲ್ದಲೇ ಇರ್ತಕ್ಕಂಥ ಒಂದು ಫ್ಲೂಯಿಡ್ ಫ್ಲೋನ ನಾನ್ ಯೂನಿಫಾರ್ಮ್ ಫ್ಲೋ ಅಂತ ಕರಿತೀವಿ. ಸೊ ದ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಈಸ್ non-uniform flow is the type of flow in which the velocity at any given time changes with respect to space. The flow is called non-uniform flow. ಕನ್ನಡದಲ್ಲಿ ಹೇಳಬೇಕಾದ್ರೆ ಯೂನಿಫಾರ್ಮ್ ಫ್ಲೋ ಅಂದರೆ ಯಾವುದೇ ಒಂದು ಸ್ಪೇಸಲ್ಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವು ವೆಲಾಸಿಟಿ ಚೆಕ್ ಮಾಡಿದ್ರೆ ಅದು ಕಾನ್ಸ್ಟೆಂಟ್ ಆಗಿರಬೇಕು, ಅದು ಯೂನಿಫಾರ್ಮ್. ಅದೇ ರೀತಿ ನಾನ್ ಯೂನಿಫಾರ್ಮ್ ಅಂದರೆ ಯಾವುದೇ ಒಂದು ಸ್ಪೇಸಲ್ಲಿ ವೆಲಾಸಿಟಿ ಚೆಕ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮು ಚೇಂಜ್ ಆಗ್ತಾ ಇರಬೇಕು, ಅದನ್ನು ನಾನ್ ಯೂನಿಫಾರ್ಮ್ ಫ್ಲೋ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟೈಪ್ ಆಫ್ ಫ್ಲೋ ಈಸ್ ಅ ಲ್ಯಾಮಿನಾರ್ ಫ್ಲೋ ಆ್ಯಂಡ್ ಟರ್ಬುಲೆಂಟ್ ಫ್ಲೋ. ಲುಕ್ ಅಟ್ ದೀಸ್ ಟೂ ಪಿಕ್ಚರ್ಸ್. ಸಿ ಫಸ್ಟ್ ಪಿಕ್ಚರ್, ಇಟ್ ಲುಕ್ಸ್ ಲೈಕ್ ಎ ಕಾನ್ಸ್ಟೆಂಟ್ ಮೂಮೆಂಟ್ ಆಫ್ ವಾಟರ್ ಇನ್ ಎ ರಿವರ್.
Say the layer or surface of the water flow is just like a straight line path. And look at the second picture. Here also water is flowing in a river. The surface of the water is not like a straight line path. There is a eddies formation, nothing but waves formation. So we can easily define laminar flow, turbulent flow in our own way. So laminar flow is nothing but it's a type of flow in which fluid particles moves along a well-defined path or streamline, and all the streamline are straight and parallel. So thus the particles move in a layer or laminas gliding smoothly over adjacent layer. This type of flow is also called as stream flow or viscous flow or laminar flow. ಅಂದರೆ ಲ್ಯಾಮಿನಾರ್ ಫ್ಲೋ ಕೂಡ ಒಂದು ಟೈಪ್ ಆಫ್ ಫ್ಲೋ. ಇಲ್ಲಿ ಫ್ಲೂಯಿಡ್ ಪಾರ್ಟಿಕಲ್ಲು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗಬೇಕು ಅಂದರೆ ಒಂದು ಸ್ಟ್ರೀಮ್ ಲೈನ್ ಥರ ಮೂವ್ ಆಗ್ತಿದೆ. ಸ್ಟ್ರೀಮ್ ಲೈನ್ ಹೆಂಗಪ್ಪ ಅಂದರೆ ಸ್ಟ್ರೈಟ್ ಆಗಿರ್ತದೆ, ಪ್ಯಾರಲಲ್ ಆಗಿರ್ತದೆ ಎಲ್ಲ ಒಂದು ಪೊಸಿಷನ್ಸ್ ಫ್ಲೋ, ವಾಟರ್ ಫ್ಲೋ. ಸೊ ಇದು ಫ್ಲೂಯಿಡ್ ಲೇಯರ್ ಒಂದ್ರ ಮೇಲೆ ಒಂದು ಮೂವ್ ಆಗಬೇಕಾದ್ರೆ ಗ್ಲೈಡ್ ಅಂದರೆ ಅದನ್ನು ಟಚ್ ಮಾಡ್ಕೊಂಡು ಸ್ಮೂತಾಗಿ ಮೂವ್ ಆಗ್ತಾ ಹೋಗ್ತದೆ, ವೇವ್ಸ್ ಫಾರ್ಮೇಷನ್ಸ್ ಆಗಲ್ಲ. ಈ ಥರ ಒಂದು ಫ್ಲೋನ ಲ್ಯಾಮಿನಾರ್ ಫ್ಲೋ ಅಂತ ಕರಿತೀವಿ ಡೆಫಿನೇಷನ್ ವೈಸ್ ಹೇಳೋದಾದರೆ. ಅದೇ ರೀತಿ ಟರ್ಬುಲೆಂಟ್ ಫ್ಲೋ ಅಂತ ಅಂದರೆ, ಸೊ ಟರ್ಬುಲೆಂಟ್ ಫ್ಲೋ ಈಸ್ ಆಲ್ಸೋ ಎ ಟೈಪ್ ಆಫ್ ಫ್ಲೋ ಇನ್ ವಿಚ್ fluid particles moves in a zigzag way due to the movement of fluid particles and the eddies formation takes place which are responsible for high energy loss ಅಂತ ಕರೆದ್ಬಿಡ್ತೀವಿ. ಅಂದರೆ ಟರ್ಬುಲೆಂಟ್ ಫ್ಲೋ ಅಂತಂದರೆ ಅದು ಕೂಡ ಒಂದು ಟೈಪ್ ಆಫ್ ಫ್ಲೋ ಇದ್ದಂಗೆ, ಇಲ್ಲಿ ವಾಟರ್ ಪಾರ್ಟಿಕಲ್ಸ್ ಆರ್ ನಥಿಂಗ್ ಬಟ್ ಫ್ಲೂಯಿಡ್ ಪಾರ್ಟಿಕಲ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗಬೇಕು ಅಂದರೆ ಈ ಒಂದು ಸ್ಟ್ರೀಮ್ ಲೈನ್ ಸ್ಟ್ರೈಟ್ ಆಗಿ ಪ್ಯಾರಲಲ್ ಆಗಿ ಮೂವ್ ಆಗಲ್ಲ, ಅದ್ರ ಬದಲು ಜಿಗ್ಜ್ಯಾಗ್ ಒಂದು ಶೇಪಲ್ಲಿ ಮೂವ್ ಆಗ್ತದೆ. ಸೊ ಈ ಜಿಗ್ಜ್ಯಾಗ್ ಮೂವ್ಮೆಂಟ್ ಆಫ್ ಫ್ಲೂಯಿಡ್ ಪಾರ್ಟಿಕಲ್ಸ್ ಅಂತ ಏನು ಕರಿತೀವಿ, ಅದು ಕೆಲವೊಂದು ವೇವ್ಸ್ ಫಾರ್ಮೇಷನ್ ಮಾಡಿರ್ತಾರೆ, ಅಲ್ಲೆಲ್ಲ ಗುಂಪಾಗಿ ವಾಟರ್ನ ಬಬಲ್ಸ್ ಫಾರ್ಮೇಷನ್ ಮಾಡ್ದಂಗೆ ಅದನ್ನು ಎಡೀಸ್ ಅಂತ ಕರಿತೀವಿ. ಸೊ ಹಿಂಗೆ ಮೂವ್ ಆಗ್ತಕ್ಕಂಥ ಒಂದು ಮೂಮೆಂಟ್ ಫ್ಲೋನ ಟರ್ಬುಲೆಂಟ್ ಫ್ಲೋ ಅಂತ ಕರೆದ್ಬಿಡ್ತೀವಿ. ಜನರಲ್ ಆಗಿ ಟರ್ಬುಲೆಂಟ್ ಫ್ಲೋನಲ್ಲಿ ಸ್ವಲ್ಪ ಎನರ್ಜಿ ಲಾಸ್ ಆಗ್ತಾ ಹೋಗ್ತದೆ, ಯಾಕೆಂದರೆ ಅಲ್ಲಲ್ಲೇ ಎಡೀಸ್ ಫಾರ್ಮೇಷನ್ ಆಗ್ತಾ ಹೋಗಿರೋದ್ರಿಂದ ಎನರ್ಜಿ ಕೂಡ ಲಾಸ್ ಆಗ್ತಾ ಬರ್ತದೆ. ಸೊ ಇದು ಥಿಯರಿಟಿಕಲಿ ನಾವು ಡೆಫಿನೇಷನ್ಸ್ ಹೇಳ್ತೀವಿ. ಲ್ಯಾಮಿನಾರ್ ಫ್ಲೋ ಇಸ್ ಎ ಟೈಪ್ ಆಫ್ ಫ್ಲೋ ವೇರ್ ದ ಫ್ಲೂಯಿಡ್ ಪಾರ್ಟಿಕಲ್ಸ್ ಮೂವ್ಸ್ ಅಲಾಂಗ್ ಎ ವೆಲ್ ಡಿಫೈನ್ಡ್ ಪಾತ್ ಆರ್ ಸ್ಟ್ರೀಮ್ ಲೈನ್ ಆ್ಯಂಡ್ ಆಲ್ ದ ಸ್ಟ್ರೀಮ್ ಲೈನ್ ಆರ್ ಸ್ಟ್ರೈಟ್ ಆ್ಯಂಡ್ ಪ್ಯಾರಲಲ್ ಅಂತ. ಬಟ್ ಇನ್ ಟರ್ಬುಲೆಂಟ್ ಫ್ಲೋ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಟೈಪ್ ಆಫ್ ಫ್ಲೋ ಇನ್ ವಿಚ್ fluid particles moves in a zigzag way due to the movement of eddies formations takes place which are responsible for high energy loss ಅಂತ. ಬಟ್ ಟರ್ಬುಲೆಂಟ್ ಮತ್ತು ಲ್ಯಾಮಿರ್ ಅಂತ ನಾವು ಯಾವಾಗಲೂ ಚೆಕ್ ಮಾಡೋದು ಹೆಂಗೆ? ಸೊ ಕ್ಯಾಲ್ಕುಲೇಷನ್ ವೈಸ್ ಹೇಳೋದಾದ್ರೆ ಮ್ಯಾಥಮೆಟಿಕಲಿ ಇಟ್ ಈಸ್ ಡಿಟರ್ಮೈನ್ಡ್ ಬೈ ಎ ನಾನ್ ಡೈಮೆನ್ಷನಲ್ ನಂಬರ್ ಕಾಲ್ಡ್ ರೆನಾಲ್ಡ್ಸ್ ನಂಬರ್ ಅಂತ. ಈ ಲ್ಯಾಮಿನಾರ್ ಫ್ಲೋ ಅನ್ನೋದನ್ನು ಹೆಂಗೆ ಕಂಡುಹಿಡಿತೀವಿ ಅಂತಂದರೆ ಮ್ಯಾಥಮೆಟಿಕಲಿ ರೆನಾಲ್ಡ್ಸ್ ನಂಬರ್ ಅಂತ ಒಂದಿದೆ, ಅದಕ್ಕೆ ಡೈಮೆನ್ಷನ್ ಇರೋದಿಲ್ಲ, ನಾನ್ ಡೈಮೆನ್ಷನ್. ಸೊ ನಾನ್ ಡೈಮೆನ್ಷನಲ್ ನಂಬರ್ ರೆನಾಲ್ಡ್ಸ್ ನಂಬರ್ ಯೂಸ್ ಮಾಡ್ಕೊಂಡು ನಾವು ಲ್ಯಾಮಿನಾರ್ ಫ್ಲೋನ ಟರ್ಬುಲೆಂಟ್ ಫ್ಲೋನ ಅಂತ ಕಂಡುಹಿಡಿದ್ಬಿಡ್ತೀವಿ. ಹೆಂಗಪ್ಪ ಅಂದರೆ ಇಫ್ ದ ರೆನಾಲ್ಡ್ಸ್ ನಂಬರ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ 2000 ಆರ್ 2000 ದೆನ್ ದ ಫ್ಲೂಯಿಡ್ ಮೂವ್ಮೆಂಟ್ ಈಸ್ ಲೈಕ್ ಎ ಲ್ಯಾಮಿನಾರ್ ಫ್ಲೋ ಅಂತ. ಲ್ಯಾಮಿನಾರ್ ಫ್ಲೋ ಅಂದರೆ 2000 ವ್ಯಾಲ್ಯೂ ಅಥವಾ 2000ಗಿಂತ ಕಡಿಮೆ ಬಂತು ಅಂದರೆ ರೆನಾಲ್ಡ್ಸ್ ನಂಬರ್ ಅನ್ನೋ ಒಂದು ನಾನ್ ಡೈಮೆನ್ಷನಲ್ ನಂಬರ್. ಸೊ ಆ ಫ್ಲೋನ ಲ್ಯಾಮಿನಾರ್ ಫ್ಲೋ ಅಂತ ಕರಿತೀವಿ. ಅದೇ ಏನಾದರೂ ರೆನಾಲ್ಡ್ಸ್ ನಂಬರ್ 4000 ಅಥವಾ 4000 ಎಬೋವ್ ಗ್ರೇಟರ್ ದ್ಯಾನ್ 4000 ಬಂತು ಅಂದರೆ ರೆನಾಲ್ಡ್ಸ್ ನಂಬರ್ ವ್ಯಾಲ್ಯೂ, ಸೊ ಅಂಥ ಫ್ಲೋನ ನಾವು ಟರ್ಬುಲೆಂಟ್ ಫ್ಲೋ ಅಂತ ಕರೆದ್ಬಿಡ್ತೀವಿ. ಅದಕ್ಕೊಂದು ಫಾರ್ಮುಲಾ ಕೂಡ ಇರುತ್ತೆ ರೆನಾಲ್ಡ್ಸ್ ನಂಬರ್ಗೆ. ಸೊ ರೆನಾಲ್ಡ್ಸ್ ನಂಬರ್ ಇಸ್ ಈಕ್ವಲ್ ಟು ವಿ ಇಂಟು ಡಿ ಬೈ ನ್ಯೂ ಅಂತ. ಸೊ ವಿ ಮೀನ್ಸ್ ಮೀನ್ ವೆಲಾಸಿಟಿ ಆಫ್ ಫ್ಲೋ ಅಂತ, ಡಿ ಅಂತಂದರೆ ಡಯಾಮೀಟರ್ ಆಫ್ ದ ಪೈಪ್ ಡಿವೈಡೆಡ್ ಬೈ ನ್ಯೂ ಅಂತಂದರೆ ಕೈನಮೆಟಿಕ್ ವಿಸ್ಕಾಸಿಟಿ ಅಂತ ಕರಿತೀವಿ. ಸೊ ಈ ಫಾರ್ಮುಲಾ ವಿ ಇಂಟು ಡಿ ಡಿವೈಡೆಡ್ ಬೈ ನ್ಯೂ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ರೆನಾಲ್ಡ್ಸ್ ನಂಬರ್ ಅನ್ನೋದನ್ನು ಕಂಡುಹಿಡಿತೀವಿ. ಸೊ ಆ ರೆನಾಲ್ಡ್ಸ್ ನಂಬರ್ ವ್ಯಾಲ್ಯೂ ಏನಾದರೂ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡಾಗ 2000 ಬಂದುಬಿಡ್ತು ಅಂದರೆ ಅದು ಲ್ಯಾಮಿನಾರ್ ಫ್ಲೋ.
ಅದೇ ರೆನಾಲ್ಡ್ಸ್ ನಂಬರು 4000 ಮತ್ತು ಎಬೋ 4000 ಬಂತು ಅಂದರೆ ಅದು ಟರ್ಬುಲೆಂಟ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ದ ನೆಕ್ಸ್ಟ್ ಟಾಪಿಕ್ ಈಸ್ ಕಂಪ್ರೆಸಿಬಲ್ ಆ್ಯಂಡ್ ಇನ್ಕಂಪ್ರೆಸಿಬಲ್ ಫ್ಲೋ ಅಂತ. ಕಂಪ್ರೆಸಿಬಲ್ ಫ್ಲೋ, ಕಂಪ್ರೆಸಿಬಲ್ ಅಂದರೆ ನೀವು ಇಲ್ಲಿ ಚಿತ್ರ ನೋಡ್ಬೋದು. ನೀವು ಒಂದು ಕಂಟೈನರ್ ಅಥವಾ ಬಾಟಲ್ಸ್ ಅಂತ ಏನು ಕರಿತೀವಿ, ಅದ್ರ ಒಳಗಡೆ ಲಿಕ್ವಿಡ್ ಇದೆ. ಆ ಲಿಕ್ವಿಡು ಒಂದು ಕಂಪ್ರೆಸ್ ಆಗಿದೆ, ಇನ್ನೊಂದು ಮೀಡಿಯಮ್, ಇನ್ನೊಂದು ಕಂಪ್ರೆಸ್ಸೇ ಆಗಿಲ್ಲ. ಈ ರೀತಿ 3 ಡಿಫ್ರೆಂಟ್ ಫಿಗರ್ಸ್ ಇದ್ದಾವೆ. ಆ ಇಮೇಜಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಂಪ್ರೆಸಿಬಲ್ ಮತ್ತು ಇನ್ಕಂಪ್ರೆಸಿಬಲ್ ಫ್ಲೋ ಅಂದರೆ ಒಂದು ಸಣ್ಣದಾಗಿ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಹಾಗಾದರೆ ಏನು ಕಂಪ್ರೆಸಿಬಲ್, ಏನು ಇನ್ಕಂಪ್ರೆಸಿಬಲ್? Compressible flow is a one in which the density of the fluid changes from point to point, or in other word, the density is not constant. So the type of fluid flow is compressible flow. ಕಂಪ್ರೆಸಿಬಲ್ ಫ್ಲೋ ಅಂದರೆ ಮೊದಲನೇ ಒಂದು ಲೆಫ್ಟ್ ಸೈಡ್ ಇರ್ತಕ್ಕಂಥ ಒಂದು ಕಂಟೈನರ್ ತಗೊಳ್ಳಿ. ಆ ಕಂಟೈನರಲ್ಲಿ ನೋಡಿ ಚಿಕ್ಕದಾಗ್ಬಿಟ್ಟಿದೆ ಲಿಕ್ವಿಡ್. ಸೊ ಒಂದು ಗ್ಯಾಸ್ ಅಂತ ಅಂದ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಲಿಕ್ವಿಡ್ ಪಾರ್ಟಿಕಲ್, ಅದನ್ನು ನಾವು ಒಂದು ಪಿಸ್ಟನ್ ಹಾಕಿ ಕಂಪ್ರೆಸ್ ಮಾಡಿದ್ದೀವಿ. ಸೊ ಕಂಪ್ರೆಸ್ ಮಾಡಿದಾಗ ಗ್ಯಾಸ್ ಫುಲ್ ಬಾಟಲ್ ಇದ್ದಿದ್ದು ಅದು ಕಂಪ್ರೆಸ್ ಆಗಿ ತಳಭಾಗದಲ್ಲಿ ಸ್ಟೇಜ್ ಆಗಿಬಿಟ್ಟಿದೆ. ಅಂದರೆ ಫುಲ್ ಬಾಟಲ್ ಇದ್ದಾಗ ತೂಕ ಜಾಸ್ತಿ, ಡೆನ್ಸಿಟಿ. ಮುಕ್ಕಾಲು ಭಾಗ ಬಂದಾಗ ಅದಕ್ಕಿನ್ನೊಂದು ಚೂರು ಕಡಿಮೆ, ಅರ್ಧ ಭಾಗ ಬಂದಾಗ ಗ್ಯಾಸು ಸ್ವಲ್ಪ ಕಮ್ಮಿ, ಅದೇ ಸ್ವಲ್ಪ ಕಾಲು ಭಾಗ ಇತ್ತು ಅಂದರೆ ಕಡಿಮೆ. ಅಂದರೆ ಡೆನ್ಸಿಟಿ ಬಿಗಿನಿಂಗಿಂದ ಹಿಡಿದು ಲಾಸ್ಟ್ ತನಕ ಸೇಮ್ ಇರೋದಿಲ್ಲ. ಆ ಸೇಮ್ ಇಲ್ದಲೇ ಇರ್ತಕ್ಕಂಥ ಒಂದು ಆ ಕ್ಯಾರೆಕ್ಟರ್ ಏನಿದೆ ಅದನ್ನು ಕಂಪ್ರೆಸಿಬಲ್ ಫ್ಲೋ ಅಂತ ಕರೆದ್ಬಿಡ್ತೀವಿ. ಅಂದರೆ ದ ಫ್ಲೋ ಇನ್ ವಿಚ್ ಫ್ಲೂಯಿಡ್ ಚೇಂಜಸ್, ದ ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಚೇಂಜಸ್ ಫ್ರಮ್ ಪಾಯಿಂಟ್ ಟು ಪಾಯಿಂಟ್ ಈಸ್ ಕಾಲ್ಡ್ ಕಂಪ್ರೆಸಿಬಲ್ ಫ್ಲೋ ಅಂತ. ಸೊ ಡೆನ್ಸಿಟಿ ಕಾನ್ಸ್ಟಂಟ್ ಇರಲ್ಲ, ಚೇಂಜ್ ಆಗ್ತಾ ಇರ್ತದೆ. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟು, ಇನ್ನೊಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟ್ಗೆ. ಆ ಥರದನ್ನು ಕಂಪ್ರೆಸಿಬಲ್ ಫ್ಲೋ ಅಂತ ಕರಿತೀವಿ. ಅಂದರೆ ಡೆನ್ಸಿಟಿ ಚೇಂಜ್ ಆಗಬೇಕು. ಸೊ ಇನ್ಕಂಪ್ರೆಸಿಬಲ್ ಫ್ಲೋ ಈಸ್ ನಥಿಂಗ್ ಬಟ್ ಡೆಡ್ ಅಗೇನೆಸ್ಟ್ ಆಫ್ ಕಂಪ್ರೆಸಿಬಲ್. ಅಂದರೆ ಡೆನ್ಸಿಟಿ ಈಸ್ ನಾಟ್ ಚೇಂಜ್, ಅಥವಾ ಡೆನ್ಸಿಟಿ ಈಸ್ ಆಲ್ವೇಸ್ ಕಾನ್ಸ್ಟಂಟ್ ಅಂತ ಕರಿಬೇಕು. ಅಂದರೆ ಇನ್ಕಂಪ್ರೆಸಿಬಲ್ ಫ್ಲೋ ಈಸ್ ಎ ಟೈಪ್ ಆಫ್ ಫ್ಲೋ ಇನ್ ವಿಚ್ ದ ಡೆನ್ಸಿಟಿ ಈಸ್ ಕಾನ್ಸ್ಟಂಟ್ ಫಾರ್ ಫ್ಲೂಯಿಡ್ ಫ್ಲೋ. ಸೊ ದ ಲಿಕ್ವಿಡ್ಸ್ ಜನರಲಿ incompressible liquids like water or some other liquids are the best example for incompressible flow. So here density is not changes, density is always constant. The type of flow is called incompressible flow. And fifth type of flow is nothing but rotational and irrotational flow. Rotational and irrotational flow. There are two sketches, two figures, images. See, rotation is nothing but, as the name itself told, that the fluid is rotate about some axis. It was clearly observed in the first sketch or first image. And irrotational means it does not rotate about its axis. That is the meaning of rotational and irrotational. Let us look the standard definition of rotational and irrotational flow. See, rotational flow is the type of flow in which the fluid particles, while flowing along a streamline, are also rotate about its own axis. See, rotational flow is nothing but the fluid particles flowing along streamline. Nothing but it is just like a laminar flow. Rotational flow is like a laminar flow where the fluids are flowing along streamline and also rotate about its own axis. That is the extra sentence which is going to add for rotational flow along with laminar flow. Laminar flow in definition ಬರೀತೀರಿ ಫಸ್ಟ್ ಲೈನ್, ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಸೆಂಟೆನ್ಸ್ ಆ್ಯಡ್ ಮಾಡಿಬಿಟ್ರೆ rotational flow ಆಗೋಯ್ತದೆ. ಏನಪ್ಪ ಅಂದರೆ rotational flow is a type of flow in which the fluid particles, while flowing along a streamline, and also rotate about its own axis.
The type of flow is called rotational flow. And irrotational flow is a type of flow in which fluid particles flowing along a streamline and does not rotate about its own axis. The type of flow is called irrotational flow. See, rotational flow ಅಂದರೆ ಇಲ್ಲಿ ಫ್ಲೂಯಿಡ್ ಸ್ಟ್ರೀಮ್ ಲೈನಲ್ಲಿ ಫ್ಲೋ ಆಗಬೇಕು, ಜೊತೆಗೆ ಅದ್ರ ಓನ್ ಆಕ್ಸಿಸಲ್ಲಿ ರೊಟೇಟ್ ಆಗ್ತಾ ಮೂವ್ ಆಗಬೇಕು. ಅದನ್ನು ರೊಟೇಷನಲ್ ಫ್ಲೋ ಅಂತ ಕರಿತೀವಿ. ಇರ್ರೊಟೇಷನಲ್ ಫ್ಲೋ ಅಂದರೆ ಏನಪ್ಪ ಅಂದರೆ ಇಲ್ಲೂ ಕೂಡ ಫ್ಲೂಯಿಡು ಸ್ಟ್ರೀಮ್ ಲೈನಲ್ಲಿ ಫ್ಲೋ ಆಗ್ತದೆ, ಆದರೆ ಓನ್ ಆಕ್ಸಿಸಲ್ಲಿ ರೊಟೇಟ್ ಆಗಲ್ಲ. ಆ ಥರದನ್ನ ಇರ್ರೊಟೇಷನಲ್ ಫ್ಲೋ ಅಂತ ಕರಿತೀವಿ. And sixth type is 1, 2 and 3 dimensional flow. So 1, 2 and 3 dimensional flow is nothing but 1D flow, 2D flow and 3D flow anta. 1 dimensional, 2 dimensional and 3 dimensional flow. So very simple definition. See, 1 dimensional flow is a type of flow where parameters such as velocity is a function of time and one space coordinate only. Say for example x. See here, for a steady flow, for a steady one dimensional flow, the velocity is a function of one space coordinate only. See, look at the first image, 1D flow image. Here for 1D flow, u is equal to f of x. Q nothing but velocity. Velocity is a function of only one space coordinate. Say one space coordinate andre x. So u is equal to f of x. So ಇಲ್ಲಿ ವೆಲಾಸಿಟಿ ಅಂತಕ್ಕಂಥದ್ದು ಬರೀ ಒನ್ ಸ್ಪೇಸ್ ಕೋಆರ್ಡಿನೇಟಲ್ಲಿ ಮಾತ್ರ ಮೂವ್ ಆಗಬೇಕು, ಎಕ್ಸ್ ಡೈರೆಕ್ಷನಲ್ಲಿ. ಅದನ್ನು 1D ಫ್ಲೋ ಅಂತ ಕರೆದ್ಬಿಡ್ತೀವಿ. ಅದರ್ ಟು ಕೋಆರ್ಡಿನೇಟ್ಸ್ ಆರ್ 0, ನಥಿಂಗ್ ಬಟ್ v and w. So f of x is nothing but x direction. ಸೊ ಒನ್ ಡೈರೆಕ್ಷನ್ ಒನ್ ಸ್ಪೇಸ್ ಕೋಆರ್ಡಿನೇಟಲ್ಲಿ ಮಾತ್ರ ವೆಲಾಸಿಟಿ ಫಂಕ್ಷನ್ ಮೂವ್ ಆಯಿತು ಅಂತಂದರೆ, ಫ್ಲೋ ಆಯಿತು ಅಂದರೆ ಅದನ್ನು 1D ಫ್ಲೋ ಅಂತ ಕರಿತೀವಿ. ಸಿ 2D ಫ್ಲೋ ಈಸ್ ಆಲ್ಸೋ ಎ ಟೈಪ್ ಆಫ್ ಫ್ಲೋ ಇನ್ ವಿಚ್ ದ ವೆಲಾಸಿಟಿ ಈಸ್ ಎ ಫಂಕ್ಷನ್ ಆಫ್ ಟೈಮ್ and two rectangular space coordinate, say for example x and y. Here for steady 2D flow, the velocity is a function of two space coordinates only. See, the variation of velocity in third space is negligible. Mathematically, it can be written as, for 2D flow, u is equal to f of x, v is equal to f of x comma y. So a third is negligible. So u is equal to f of x means one space coordinate, v is equal to f of x comma y, two space coordinates, nothing but x and y direction. Here the velocity is a function of two space coordinates. So that's why the flow is called as two-dimensional flow. And three-dimensional flow. See, three-dimensional flow is nothing but here, for steady three-dimensional flow, the fluid parameter velocity is a function of time for three space coordinates x, y and z. So therefore mathematically we can written as for 3D flow u is equal to f of x, v is equal to f of x comma y, and third is also consider w is equal to f of x, y and z. So here the velocity is a function of time in all three coordinates x, y and z.